ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಾಮಾನ್ಯ ಸಭೆ ನಡೆಯಿತು. ಬಸವನ ಬಾಗೇವಾಡಿ, ಅಖಂಡ ಬಸವನ ಬಾಗೇವಾಡಿ, ಕೋಲಾರ ಹಾಗೂ ನಿಡಗುಂದಿ ತಾಲೂಕುಗಳ ವಿವಿಧ ಇಲಾಖೆ ಹಾಗೂ ಅಧಿಕಾರಿಗಳ ಸಾಮಾನ್ಯ ಸಭೆಯು ಇಂದು ಬಸವನ ಬಾಗೇವಾಡಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಈ ಸಭೆಯು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ವಂದಲ ಹಾಗೂ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮದ್ದೀನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ವಿಶೇಷವಾಗಿ KRIDL ಇಲಾಖೆಯಿಂದ ನಿರ್ಮಾಣವಾಗುತ್ತಿರುವ ಕಟ್ಟಡಗಳು, ಸಿಸಿ ರಸ್ತೆಗಳ ಕಾಮಗಾರಿಗಳು, BCM ವಸತಿ ನಿಲಯಗಳ ನಿರ್ವಹಣೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಆರೋಗ್ಯ ಇಲಾಖೆಯ ಸೇವೆಗಳು ಹಾಗೂ ಶಿಕ್ಷಣ ಇಲಾಖೆಯ ಹಳೆಯ ಮತ್ತು ಹೊಸ ಶಾಲಾ ಕೊಠಡಿಗಳ ಸ್ಥಿತಿಗತಿ ಕುರಿತು ಚರ್ಚೆಯನ್ನ ನಡೆಸಲಾಯಿತು. ಇದಲ್ಲದೆ ಸಮಾಜ ಕಲ್ಯಾಣ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು, ಯೋಜನೆಗಳ ಅನುಷ್ಠಾನ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದರು. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯತೆ ಹೆಚ್ಚಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ಸಲಹೆ ಸೂಚನೆಗಳನ್ನ ನೀಡಲಾಯಿತು. ಸಭೆಯಲ್ಲಿ PWD, PRE ಹಾಗೂ KRIDL, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಸೇರಿದಂತೆ ಅಖಂಡ 3 ತಾಲೂಕುಗಳ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ವರದಿ ಸಿದ್ದು ಜಮ್ಮಲ್ದಿನ್ನಿ, ಬಸವನ ಬಾಗೇವಾಡಿ. ವಸತಿ ಶಾಲೆ ಉನ್ನತೀಕರಣ ಸ್ಟಾರ್ಟ್ ಆಗಿಲ್ಲ ಅಂತಿದೆ. ಇದು ಮಾಡಿದಿರಾ? ಮಾಡಿ ಅಂದ್ರೆ ನೀವೇನ್ ಎಸ್ಟಿಮೇಟ್ ಮಾಡಿರ್ತೀರಿ, ನಾವು ಚೇಂಜಸ್ ಅಲ್ಲಿರೋ ಹಾಸ್ಟೆಲ್ ವಾರ್ಡನ್ ಈಗ ನಾವು ಮೊನ್ನೆ ಪಾಲಿಟೆಕ್ನಿಕ್ ಕಾಲೇಜ್ ಹೋಗಿದ್ವಿ, ಅಲ್ಲೊಂದು ಹಾಸ್ಟೆಲ್ ಮಾಡಿಬಿಟ್ಟಿದ್ದಾರೆ, ಲೇಡೀಸ್ ಹಾಸ್ಟೆಲ್. ಅದಿನ್ನೂ ಪ್ರಾರಂಭ ಏನಿಲ್ಲ. ಅದು ಯಾವ ಇಲಾಖೆ ಕೊಡ್ಬೇಕು ಏನಂತಿಲ್ಲ. ಮತ್ತೆ ಮೊನ್ನೆ MLA ಸಾಹೇಬರಿಗೆ ನಾವು ತಿಳಿಸಿದಾಗ ಅವರು ಟೆಂಡರ್ ಕೊಡಿ ಅಂತ ಹೇಳಿದಾರೆ. ಆ ತರ ಆಗುತ್ತೆ. ಮತ್ತೆ ನೀವು ವರ್ಕ್ ಅಂತ ಹೋಗ್ಕೊಡಿ. ಹಾಸ್ಟೆಲ್ ನಿಮ್ಗೆ ಸೊ ಅದರಲ್ಲಿ ನಾವು ಶೇಕಡ 97% ಸಾಧನೆ ಮಾಡಿದ್ವಿ ಸರ್. ಸೊ ನಮ್ಮ ಟಾರ್ಗೆಟ್ ಇರೋದು 8428 ಇತ್ತು ಎಂಬತ್ತು. ಸೊ ಅದ್ರಲ್ಲಿ ನಾವು 8100 ಜನವರಿಗೆ ಮಾಡಿದೀವಿ ಸರ್. ಸೊ ಉಳಿದಿರೋ ಗರ್ಭ ಇದ್ದಿದ್ದು ಅಥವಾ ಯಾವ್ದೋ ಜಾನುವಾರು ಚಿಕ್ಕರು ಇರ್ತದೆ, ಲೆಸ್ ದನ್ 6 months ಅಂತವ್ ನಾವು ಬಿಟ್ಟಿರ್ತೀವಿ ಸರ್. ಸೊ ನೆಕ್ಸ್ಟ್ 6 months ಅಟೆಂಡ್ ಆದ್ಮೇಲೆ ಆಮೇಲೆ ಯಾವ್ದಾದ್ರು ನಿಮ್ಮ ಈಗ ಮಾನ್ಸೂನ್ ಅಂತೇಳಿ ಏನಾದ್ರು ಪ್ಲಾನ್ ಇದಾವ? ಸರ್, ಈ ತಿಂಗಳ 28 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 28 ಸರ್, ಜೂನ್ 28 ಸರ್. 28, 29, 30 ಒಂದೇ ತಾರೀಕು ಸರ್, 4 ದಿವಸ ಇರುತ್ತೆ ಸರ್. ತಮ್ಮ ನೇತೃತ್ವದಲ್ಲಿ 3 ತಾಲೂಕಿನ ಟ್ರಾನ್ಸ್ಪೋರ್ಟ್ ತನಿಖೆ ಮಾಡಿ ಸರ್ ಬಂದ ನಂತರ ತಮ್ಮ ಮಾತಾಡಿದ ಸರ್ ಒಂದು ಕಾರ್ಯಕ್ರಮ ಮಾಡಿ ನೀವು ಮಂಟಪ ಮಾಡಿರಲ್ಲ ಗೊತ್ತಿಲ್ಲ, ಫಸ್ಟ್ ಫೆನ್ಸಿಂಗ್ ಮಾಡ್ತಾರೆ. ಯಾಕಂದ್ರೆ ಎಲ್ಲ ಅತಿಕ್ರಮಣ, ಎಲ್ಲ ಸ್ಮಶಾನಗಳು ಎಲ್ಲ ಊರಲ್ಲಿ ಅತಿಕ್ರಮಣ. ನೀವು ಗೊತ್ತಿತ್ತಾ? ಇದು ಗೊತ್ತಾ ನಿಮ್ಗೆ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನೀವು ಫೆನ್ಸಿಂಗ್ ಸೆಕೆಂಡ್ ಒನ್ ಅಲ್ಲಿ ನೀರು ಬೋರ್ವೆಲ್ ಹಾಕಿದ್ರೆ ನಾವು ಅಲ್ಲಿ ಗಿಡ ಬೆಳೆಸಬಹುದು, ಜನರಿಗೂ ಹೆಲ್ಪ್ ಆಗುತ್ತೆ. ನೀವೇನು ಮಂಟಪ ಮಾಡ್ತಿರಲ್ಲ, ಅದು ಅದರಲ್ಲೇ ಕಿಚ್ಚು ಮಾಡೋದಿಲ್ಲ ನಮ್ ಜನ, ಗೊತ್ತಾ? ಆಮೇಲೆ ಅದು ಸ್ವಲ್ಪ ದಿವಸಕ್ಕೆ ಅದು ಬಿದ್ದು ಹೋಗುತ್ತೆ, ಯೂಸ್ ಮಾಡಲ್ಲ. ಅದೇ ನೀವು ಮೇಜರ್ ಪಾರ್ಟ್ ಆಫ್ ನೀವು ಅಮೌಂಟ್ ಅಲ್ಲಿ ಖರ್ಚು ಮಾಡಿಬಿಡ್ತೀರಿ. ಅದಕ್ಕೆ ಫೆನ್ಸಿಂಗ್ ಇಂಪಾರ್ಟೆಂಟ್ ಇದೆ ನಮ್ಗೆ. ಆ ಜಾಗನ ಉಳಿಸ್ಕೋಬೇಕಾಗಿದೆ. ಸ್ಮಶಾನ ಜಾಗಗಳು ಎಲ್ಲ ಒತ್ತುವರಿ ಆಯ್ತು. ಸೊ ಒಂದು ಫೆನ್ಸಿಂಗ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಬೋರ್ವೆಲ್ ಹಾಕಿ.
ಬೋರ್ವೆಲ್ ಹಾಕಿದ ಮೇಲೆ ಅಲ್ಲಿ ನಾನು ಫಾರೆಸ್ಟ್ ಅವ್ರಿಗೆ ಹೇಳ್ತೀವಿ ಒಂದಷ್ಟು ಗಿಡ ಹಾಕ್ತಾರೆ. ಸರಿ ಬೋರ್ಡ್ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ನೋಡಿ, ಈಗ ನಮ್ಗೆ ನಾವು ಇನ್ಶೂರೆನ್ಸ್ ಸೌಲಭ್ಯ ಮಾಡಿದ್ರೆ ರೈತರಿಗೆ ಅನುಕೂಲ ಆಗಿದೆ. ನಾವು ಅದನ್ನ ಮಾಡಲೇಬೇಕು, ಅದನ್ನ ಮಾಡ್ಬೇಕು. ಹೌದು, ಈಗ ಅದನ್ನ ಯಾವ್ಯಾವ ಪ್ರಾಜೆಕ್ಟ್ ಮಾಡಿದ್ರೆ ಅವ್ರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಅದನ್ನ ನಾವು ಬೋರ್ಡ್ ಮಾಡ್ತೀವಿ. ಯಾಕಂದ್ರೆ ಈಗ ಈ ಪ್ರಾಜೆಕ್ಟ್ ಮುಂದೆ ರೈತರಿಗೆ ಹುಷಾರಾಗಿ ಸಾಗಿಸಬಾರ್ದು. ಅದು ಮಾಡೋಣ, ಖಂಡಿತ ಮಾಡೋಣ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.